ಯಾರಾದ್ರೆ ಇವ್ರು ಗುರುಗಳು, ಯಾರ ಅಂಗಾಗಿದ್ರೆ ಏನೋ ಸಕ್ಕರೆನಲ್ಲ, ಯಾರ ಮಠದಾಗಿದ್ರೇನು ಧರ್ಮವನ್ನು ಬೆಳಗ್ತಾರ, ಈ ಸಮಾಜವನ್ನು ಸುಧಾರಣೆ ಮಾಡ್ತಾರಂದ್ರೆ ಅದಕ್ಕಿಂತ ದೊಡ್ಡ ಸಂತೋಷ ಬೇರೆ ಯಾರಿಗೆ ಆಗಲ್ಲ. ಒಬ್ಬ ಸ್ವಾಮಿಯನ್ನು ಕೊಂಡು ಇನ್ನೊಬ್ಬ ಸ್ವಾಮಿ ಸಹಿಸದೇ ಇದ್ರ, ಒಬ್ಬ ಜ್ಞಾನಿಯನ್ನು ಕೊಂಡು ಇನ್ನೊಬ್ಬ ಜ್ಞಾನಿ ಸಹಿಸದೇ ಇದ್ರ, ಒಬ್ಬ ಮಹಾತ್ಮನನ್ನು ಕೊಂಡು ಇನ್ನೊಬ್ಬ ಮಹಾತ್ಮ ಮನಸ್ಸಿದ್ರ ಅವರಲ್ಲಿ ಪರಿಪೂರ್ಣತೆ ಇಲ್ಲ ಅಂತ ದೊಡ್ಡವ್ರು ಹೇಳ್ತಾರೆ. ಕಾರಣ ಏನು ಅಂತಂದ್ರೆ ಮಾತಾಡೋದಿಲ್ಲ, ಮೂಡ್ ಬಂತಂದ್ರೆ ಬೆಳ್ಕೊಂಡು ಹೋಗ್ತೀನಿ ಆಪರೇಷನ್ ಏನು ನಿಮ್ಮ ಅಲ್ಲಿವರೆಗೆ ನೀವು ಒಯ್ಯೋದಿಲ್ಲ. ಒಂದು ಮಾತು ಹೇಳ್ತೀನಿ ನಿಮ್ಗೆ, ಮಹಾತ್ಮನಾದವರು ಹೆಂಗಿರ್ತಾರ ಅಂತ. ಈ ಮೊದಲು ನಾನು ಬ್ರಹ್ಮಾನಂದ ಅಜ್ಜವ್ರು ಹೇಳ್ತೇನೆ. ಯಾರೋ ಒಬ್ಬರು ಬ್ರಹ್ಮಾನಂದ ಅಜ್ಜವ್ರ ಬಗ್ಗೆ ಅವ್ರು ಇರುವ ಕಾಲ ಅವ್ರು ದೊಡ್ಡ ವೈರಾಗಿಗಳು ಹೊತ್ತಿನ ಮೇಲೆ ಇರ್ತಿದ್ರು ಅವ್ರು ಯಾವತ್ತು. ಇಲ್ಲಿ ನನಗೆ ಈ ಊರಿನ ಮಠದ ಹಿರಿಯರು ನನಗೆ ಹೇಳಿದ್ರು ಅಂತ ಮಾತು ಅಷ್ಟೇ, ನಾನು ನೋಡಿಲ್ಲ. ದೊಡ್ಡ ಕೂದಲು ವೈರಾಗ್ಯರು, ವೈರಾಗ್ಯಶೀಲರು, ಏನೋ ಬೇಡ ಅಂತ ತ್ಯಾಗಿಗಳು. ಅವ್ರ ಹೋಲ್ತೇನೆ ಒಂದೇ ಅವ್ರ ದೇಹದಾಗಿರುವಂಥದ್ದು. ಅವರೇ ಸ್ವತಃ ಅಡುಗೆ ಮಾಡಿಕೊಂಡು ಜೀವನ ಮಾಡ್ತಿದ್ರು, ಊಟ ಮಾಡ್ತಿದ್ರು, ಭಕ್ತರನ್ನ ಗಟ್ಟಿಯಾಗಿ ತಯಾರು ಮಾಡ್ತಿದ್ರು. ಅವರು ಸತತವಾಗಿ ಲಿಂಗ ಪೂಜೆ ಮಾಡ್ತಾ ಇದ್ರು. ಅವಾಗ ಸಿದ್ದೇಶ್ವರ ಅಜ್ಜವರು ಅವ್ರು ಮರಿದೇವರಾಗಿದ್ರು. ಅವಾಗ ಒಬ್ಬರು ಭಕ್ತರು ಬಂದು ಅವರಿಗೆ ಬಂಗಾರದ ಬಿಲ್ಪತ್ರಿ ಮಾಡ್ಕೊಂಡ್ರು. ಯಾಕಂದ್ರೆ ಬಂಗಾರದ ಬಿಲ್ಪತ್ರಿ ತಗೊಂಬಂದಂತ ಒಬ್ಬ ಭಕ್ತ, ಯಪ್ಪ ಇದನ್ನು ತಗೊಂಡ್ರೆ ನಾನು ಭಕ್ತಿ ಕಾಣಿಕೆ ಲಿಂಗಕ್ಕೆ ಧಾರಣೆ ಮಾಡ್ರಿ, ಲಿಂಗಕ್ಕೆ ಕೆಲಸ ಅವನು ಭಕ್ತಿ ಅಂತ. ನಾವು ಗಿಡದಾಗಿ ಒಂದು ಪತ್ರಿ ಹಾಕೊಡ್ರಿ ಅಂತ ಹಾಕೊಡುವಲ್ಲ ನೀವು. ಬಂಗಾರ ತಗೊಂಡ ಭಕ್ತಿ ಅಂತ ಬರ್ಬೇಕ್ರಿ. ಯಪ್ಪ ಇದನ್ನು ಲಿಂಗಕ್ಕೆ ಕೇಳಿಸ್ರಿ ಅಂತ ಕೊಡ್ತಾರೆ. ಗುರುಗಳು ಲಿಂಗ ಪೂಜೆ ಕುತ್ಕೊಂಡು ಆ ಬಂಗಾರದ ಪತ್ರಿಯನ್ನ ಹಿಂಗೆ ಲಿಂಗಕ್ಕೆ ಕೇರಿಸಿ, ಈ ಉಳಿದ ಪತ್ರಿಗಳನ್ನ ನಾವು ಹೆಂಗ ಮಜ್ಜನ ಬಟ್ಟಿಗೆ ಹಾಕ್ತೇವಲ್ಲ, ಮಜ್ಜನ ಬಟ್ಟಿಗೆ ಹಂಗೆ ಅದನ್ನು ಹೋಗೋದು ಅಂತ ಅವು ಲಿಂಗಕ್ಕೆ ಕೇರ್ತೀವಿ. ಸಮರ್ಪಣೆ ಆಯ್ತು, ಲಿಂಗದೇವರಿಗೆ ಸಮರ್ಪಣೆ ಆಯ್ತು, ಇನ್ನೇ ಆಗ್ತೀವಿ ಅಂತ ಆ ಮಜ್ಜನ ಪಾತ್ರೆ ಹೇಗಿದ್ರು ಅಂತ ಅದನ್ನು ತಗೊಂಡೋಗಿ ಸಿದ್ದೇಶ್ವರ ಸ್ವಾಮಿಗಳು ಹೂವಿನಕ್ಕೆ ಹಾಕುವ ಇಲ್ಲಿ ಐತಲ್ಲಪ್ಪ ಗುರುಗಳು ಇಲ್ಲಿ ತಗೊಂಡಾರಂತಂದು ಅದನ್ನು ತಗೊಂಡ್ಬಂದು ಅವರು ಅಂಗಿಯ ಗುಂಡಿಗೆ ಬಂಗಾರದ ಗುಂಡಿಗಳನ್ನು ಮಾಡ್ಕೊಂಡಂತ ಅವರು ತ್ಯಾಗ ಮಾಡಿದ್ರು, ಇವರು ಅದನ್ನ ಭೋಗ ಮಾಡಿದ್ರು. ಅವ್ರದು ತಪ್ಪಂತಲ್ಲ, ಇದು ತಪ್ಪಂತಲ್ಲ, ಅವ್ರ ದೃಷ್ಟವಾಗಿ ಅದು ಸರಿ, ಇವ್ರ ದೃಷ್ಟವಾಗಿ ಇದು ಸರಿ. ಯಾಕೆ ಮಾತು ಹೇಳ್ತೀರಂದ್ರ, ಮಹಾತ್ಮರಾದವರು ಈ ಸಮಾಜವನ್ನ ಕಟ್ತಾರ, ಈ ಸಮಾಜವನ್ನ ಬೆಸಿತಾರ. ಧರ್ಮ ಅಂತಂದ್ರೆ ಏನು? ಒಡೆದಿರುವಂತ ಹೃದಯಗಳನ್ನ ಬೆಸೆಯೋದು, ಒಡೆದಿರುವಂತ ಸಮಾಜವನ್ನ ಜೋಡಿಸೋದು, ಒಂದು ಮಾಡೋದಕ್ಕೆ ದ್ವೈತ, ಅದಕ್ಕೆ ಅದ್ವೈತ ಅಂತಾರೆ. ಅದ್ವೈತ ಇರುವಂತದ್ದು ಒಂದು ಮಾಡೋದು, ಅದಕ್ಕೆ ದ್ವೈತ ಅಂತಾರೆ. ಒಂದಾದ ನೆನಪಾಗತ್ತೆ, ಕಾಶಿ ಪಟ್ಟಣದೊಳಗೆ ಸಂತ ಕಬೀರದಾಸರು ಅಂತ ಒಂದು ಆಗಿನ ಕಾಲಕ್ಕಿದ್ರು. ಬಹಳ ಒಳ್ಳೆ ಮನುಷ್ಯರು, ಸಂತರು. ಜೀವನಕ್ಕೆ ಏನೂ ಇರಲಿಲ್ಲ, ಹೇಟ್ ಬೈತಿದ್ರು. ಅಂದ್ರೆ ಯಾವತ್ತ ರಾಮ ರಾಮ ಅನ್ಕೊಂಡು ಕುತ್ಕೊಂಡ್ಬಿಟ್ರೆ ಜೀವನಕ್ಕೆ ಹೆಂಗ್ ಮಾಡೋದು? ಚಂದಾಗಿ ಸೊಗಸಾಗಿ ಜೀವನ ಮಾಡ್ಬೇಕಾದ್ರೆ ಏನ್ ಮಾಡೋದು? ಮತ್ತೆ ಏನ್ ಮಾಡ್ಲಿ ಅಂತ ಕೇಳಿ ಸಂತ ಕಬೀರದಾಸ್ ಏನು ಮಾಡ್ರಿ, ಹೋಗ್ರಿ ಪಟ್ಟಣದ ರಾಜರ ಹತ್ರ ಹೋಗ್ರಿ, ಆ ರಾಜಾಗ ಹೇಳಿ ಏನ್ ಬೇಕು ಎಲ್ಲ ಕೊಡ್ತಾನ, ಹೋಗಿ ಕೇಳ್ಕೊಂಬರ್ರಿ. ಹೇಳ್ತೇವೆ ಅಂತ ಸಂತರು ಬಂದ್ರ ಮತ್ತೆ ಹೆಂಡತಿ ಮಾತು ಕೇಳಿ ಬರೋರು ಇರ್ತಾರೆ. ನಂದೊಂದು ಪ್ರಶ್ನೆ, ಹೆಂಡತಿ ಮಾತು ಕೇಳ್ತಾರೆ, ಹೆಂಡತಿ ಮಾತು ಕೇಳೋದಕ್ಕೆ ಎಲ್ಲ ಕಡೆ ಅಂತಿರ್ತಾರೆ. ಅದು ನಮ್ಗೆ ಬೇಜಾರು ಅನ್ಸುತ್ತೆ. ಯಾಕಂದ್ರೆ ಒಳ್ಳೆ ಮಾತು ಹೇಳಿದ್ರೆ ಯಾಕೆ ಕೇಳಬಾರದು ನನ್ನ ಪ್ರಶ್ನೆ, ಮತ್ತೇನಿಲ್ಲ. ಆ ಸಂತ ಕಬೀರದಾಸರು ಹೋದ್ರಂತ ಎಲ್ಲಿ? ಮಹಾರಾಜನ ಖುಷಿಯಾಗಿ ಅವ್ರು ಕರ್ಕೊಂಡು ಬಂಗಾರದ ಸಿಂಹಾಸನ ಮೇಲೆ ಕುಂದ್ರಿಸಿ ಪಾದ ಪೂಜೆಯನ್ನು ಮಾಡಿ, ಯಪ್ಪ ನೀವ ಬಂದ್ರಂದ್ರೆ ನನ್ನ ಭಾಗ್ಯ ಅಂತ ಅದರದು. ಸಂತ ಕಬೀರದಾಸ ಅಂದ್ರೆ ದೊಡ್ಡವರು, ನೀವು ಮಹಾತ್ಮರು, ನೀವೋ ನನ್ನ ಅರಮನೆಗೆ ಬಂದ್ರೆ ನನ್ನ ಭಾಗ್ಯ ತೆರಿತೀವಿ. ಅವ್ರಿಗೆ ಒಂದು ತಟ್ಟಿಯೊಳಗೆ ಫಲಪುಷ್ಪಗಳನ್ನು ಕೊಟ್ಟು, ಶಾಲ ಹೊದಿಸಿ, ಕಾಣಿಕಾಗಿಟ್ಟು, ಆಮ್ಯಾಗ ಒಂದು ಅವರ ಮನೆತನದೊಳಗೆ ಕಾಲಕ್ಕೂ ಅವ್ರ ತಾತನದಿಂದಲೂ ಬಂದಿರುವಂಥದ್ದು ಒಂದು ಬಂಗಾರದ ಚಿನ್ನದ ಕತ್ರಿಯನ್ನು ಅದ್ರ ಮೇಲಿಟ್ಟರು. ಕಾಣಿಕ ಬಂಗಾರದ ಕತ್ರಿ. ಆ ಬಂಗಾರದ ಕತ್ರಿಗೆ ಮುತ್ತು ರತ್ನಗಳನ್ನ ಲೇಪನ ಮಾಡಿದರು, ವಜ್ರ ಮುತ್ತುಗಳನ್ನು. ಅದು ಕೋಟಿ ಕೋಟಿ ಬೆಲೆ ಬಾಳುವಂಥದ್ದು. ಅವಾಗ ಸಂತ ಕಬೀರದಾಸರನ್ನೆಲ್ಲ ನೋಡಿದ್ರಂತ. ನೋಡಿ ಅವರಂದ್ರು, ಶಾಲು ಹೊಗೆಯಾಕಾತು, ಹಣ್ಣು ಹೊಟ್ಟಿಗೆ ಆಯ್ತು, ಮತ್ತೆ ಈ ಕತ್ರಿ ಹಾಕಿಟ್ಟಾರ ದೇವ್ರು ಅಂತ. ಅವಾಗ ಮಹಾರಾಜರ ಕಾರಣ ಹೇಳ್ತಾರಂತ, ತುಮರಪ್ಪ ಈ ಕತ್ರಿ ನನಗ. ಮಹಾರಾಜ ಅಂತಾರ, ಸಂದ್ರೆ ಇದು ನಮ್ಮ ತಾತ ಮುತ್ತಾತ
ಕೋಟಿ ಬೆಲೆ, ಇದರ ಬೆಲೆ ನಿಮಗೆ ಗೊತ್ತಿರ್ಲಿಕ್ಕಿಲ್ಲ. ಇದು ಕೋಟಿ ಕೋಟಿ ಬೆಲೆ ಬಾಳುವಂಥದ್ದು. ಇದು ತಗೊಂಡ್ರಿ ಅವಾಗ ನಮ್ಮ ರಾಷ್ಟ್ರ ನೋಡದ, ನಾವು ಹೊಲಿಯವರು ಕತ್ತರಿಸೋರಲ್ಲ, ಕತ್ತರಿಸೋರಿಗೆ ಕತ್ತರಿ ಕೊಡು. ನಾವು ಈ ಸಮಾಜವನ್ನ ಹೊಲಿಯೋರು, ಒಂದು ಮಾಡೋರು ಅಂತ ವಾಪಸ್ ಕೊಟ್ರಂತ. ಕಾರಣ ಏನಂತಂದ್ರ, ಸಂಸಾರದಲ್ಲಿ ಗಂಡ ಹೆಂಡತಿ ಏನು ಒಡೆದಿರುವಂತ ಜೀವನ ಮಾಡ್ತಿರ್ತಾರಲ್ಲ, ಆ ಸಂಸಾರವನ್ನು ಒಂದು ಮಾಡೋದು, ಸಮಾಜ ಒಡೆದದ್ದನ್ನ ಒಂದು ಮಾಡೋದು, ಊರು ಒಡೆದದ್ದನ್ನ ಒಂದು ಮಾಡೋದು, ಮನೆತನ, ಮಠ, ಮಂದಿರ, ಊರು, ನಗರ, ಒಂದು ರಾಜ್ಯ ಏನು ಒಡೆದು ತುಂಡಾಗಿ ಹೋಗಿರ್ತೈತಿ, ಕತ್ತರಿಸಿ ಹೋಗಿರ್ತೈತಿ, ಅದನ್ನೆಲ್ಲ ಒಂದು ಮಾಡಿ ಅದ್ವೈತವನ್ನ ಮಾಡಿ ಸಂಯುಕ್ತಗೊಳಿಸೋದಕ್ಕ ಒಂದೇ ಮಾತ್ರ ಅಂತಲ್ಲ, ಅದು ಧರ್ಮದ ತತ್ವ ಅನ್ನುವಂಥ ಮಾತುಗಳನ್ನ ನಾವೆಲ್ಲ ನೆನಪಿಟ್ಕೊಳ್ಬೇಕನ್ನುವಂಥ ಮಾತುಗಳನ್ನು ಹೇಳಿ, ಸಮಯ ಆಗುವುದರಿಂದ ವೃಷಿಕೇಶ್ವರ ಸ್ವಾಮಿ ಬಹಳ ಸುಂದರವಾಗಿ ಕಾರ್ಯಕ್ರಮವನ್ನು ಮಾಡ್ತಾರೆ. ಹೀಗೆ ಅಭಿವೃದ್ಧಿ ಆಗಲಿ, ಚಲೋ ಆಗಲಿ, ಒಳ್ಳೆಯದಾಗಲಿ.